ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕಲ್ಕುಟ್ಕರ್ ಅಂತ. ನಾನು ಮೂಲತಃ ಬಾಗಲಕೋಟೆಯವರು. ನಾನು ಪ್ರೊಫೆಷ್ನಲಿ ಒಬ್ಬ ಸ್ಪೆಷಲ್ ಇಂಜಿನಿಯರು. ನಂದು MSc MTech ಆಗಿದೆ. ಸೊ ಜೊತೆಗೆ ನಾನು ಸುಮಾರು ಒಂದು 8 ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀನಿ. ಸದ್ಯ ನಾನು ಉಡುಪಿ ಮೇ 14ರಂದು ನಡೀತಕ್ಕಂಥ ಈ ಸಹಬಾಳ್ವೆ ಸಮಾವೇಶಕ್ಕೆ ಬಾಗಲಕೋಟೆ ಅಂದರೆ ಬಸವಾದಿ ಶರಣರ ಒಂದು ನಾಡಿನಿಂದ ಉಡುಪಿ ಕಡೆಗೆ ನಾನು ಪಾದಯಾತ್ರೆ ಮುಖಾಂತರ ನಾನು ಆ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ನಾನು ಬರ್ತಾ ಇದ್ದೇನೆ. ಯಾಕೆ ಈ ಒಂದು ಸಮಾವೇಶಕ್ಕೆ ನಾನು ಪಾದಯಾತ್ರೆ ಮುಖಾಂತರ ಬಂದಿದ್ದು ಅಂದರೆ, ಈ ಪಾದಯಾತ್ರೆ ಇದೇನೋ ಹೊಸದಲ್ಲ. ನಮ್ಮ ಇಡೀ ದೇಶದಲ್ಲಿ ಗಾಂಧೀಜಿಯವರು ಹಾಕಿಕೊಟ್ಟಂಥ ಒಂದು ಬುನಾದಿ. ಇದು ಹೃದಯಗಳನ್ನು ಮತ್ತು ಮನಸ್ಸುಗಳನ್ನು ಬೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡೋದು ಈ ಪಾದಯಾತ್ರೆ. ಈ ಪಾದಯಾತ್ರೆ ಮುಖಾಂತರ ಈ ಸಹಬಾಳ್ವೆ ಸಮಾವೇಶಕ್ಕೆ ಬರ್ತಾರೋ ಉದ್ದೇಶ, ಇವತ್ತು ಪ್ರಸ್ತುತ ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ ಸಮಾಜದಲ್ಲಿ ಈ ಶಾಂತಿ ಸೌಹಾರ್ದತೆಗಳನ್ನು ಕದರ್ತಕ್ಕಂಥ ಕೆಲವು ದುಷ್ಟಶಕ್ತಿಗಳು ಈ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಒಂದು ಸಮಾವೇಶ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಒಂದು ಮಹತ್ವದ ಸಮಾವೇಶ ಆಗಿರೋದರಿಂದ ನಾನು ಇದು ತುಂಬ ಅನಿವಾರ್ಯ ಅಂತ ಇಟ್ಕೊಂಡು ನಾನು ಅಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದೆ. ಮತ್ತು ಈ ಪಾದಯಾತ್ರೆ ಬಾಗಲಕೋಟೆಯಿಂದ ಉಡುಪಿಯವರೆಗೂ ಸುಮಾರು 425 ಕಿಲೋಮೀಟರ್ ಪಾದಯಾತ್ರೆ. ಮಧ್ಯದಲ್ಲಿ ಒಂದಿಷ್ಟು ಹುಬ್ಬಳ್ಳಿಯಿಂದ ಈಚೆ ಒಂದು 20 ಕಲ್ಗಟ್ಟಿಯಿಂದ ಈ ಕಡೆ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಇರೋದರಿಂದ ಅಲ್ಲಿ ನನಗೆ ಪೊಲೀಸರು ಮತ್ತು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಇಲ್ಲದೆ ಇರೋದರಿಂದ ಅಲ್ಲಿ ಅವಾಯ್ಡ್ ಮಾಡಿ ಮತ್ತೆ ಅಂಕೋಲದಿಂದ ನಾನು ಮುಂದುವರೆದಿದ್ದೇನೆ. ಸೊ ದಾರಿ ಉದ್ದಕ್ಕೂ ನಾನು ಈ ಸಮಾವೇಶದ ಪ್ಯಾಂಪ್ಲೆಟ್ಗಳನ್ನು ಹಂಚ್ತಾ, ಬ್ಯಾನರ್ ಇಟ್ಕೊಂಡು ಬರ್ತಾ ಇದ್ದೀನಿ, ಪ್ಯಾಂಪ್ಲೆಟ್ಗಳನ್ನ ಹಂಚ್ತಾ ಇದ್ದೀನಿ, ಜನರ ಜೊತೆಗೆ ನೇರವಾಗಿ ಮಾತಾಡ್ತಾ ಇದ್ದೀನಿ. ಅಲ್ಲಿ ನನ್ನ ಮನಸ್ಸಲ್ಲಿ ಈ ಮಾನವೀಯತೆಯ ದೃಷ್ಟಿಯಿಂದ ಏನು ಮಾತಾಡಬೇಕು, ಯಾವುದೇ ಜಾತಿ ಧರ್ಮ ಏನೂ ಇಲ್ಲ, ಎಲ್ಲರನ್ನೂ ನಾನು ಈ ಪ್ಯಾಂಪ್ಲೆಟ್ ಹಂಚಬೇಕಾದ್ರೆ ಎಲ್ಲರೂ ಹೇಳೋದು ಒಂದೇ ಒಂದು ಮಾತು, ಈ ಮಾಹಿತಿನ ನಾನು ಬಹುಮುಖ್ಯವಾದ ಮಾಹಿತಿ ಕೊಡಬೇಕು. ಯಾವುದೇ ಜಾತಿ ಧರ್ಮ ಯಾರೇ ಆಗಿರಲಿ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಸರ್ ನಾವೆಲ್ಲರೂ ಆರಾಮಾಗೇ ಇದ್ದೀವಿ, ಏನೂ ತೊಂದರೆ ಇಲ್ಲ, ನಮ್ಮ ಬದುಕಿನ ಏನು ಕೆಲಸಗಳಿದೆ, ಅದು ಸರ್ಕಾರಿ ನೌಕರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಕೂಲಿ ಇರ್ಬೋದು, ಏನಾದರೂ ಇರಲಿ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಆರಾಮಾಗಿದ್ದೀವಿ. ಕೆಲವು ವ್ಯಕ್ತಿಗಳು, ಕೆಲವು ಸಂಘಟನೆಗಳು ಈ ಸಮಾಜದ ಶಾಂತಿ ನೆಮ್ಮದಿಯನ್ನು ಭಂಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಲ್ಲಿ ನಾವು ಮತ ಹಾಕಿ ಸರ್ಕಾರವನ್ನು ನಾವು ಮಾಡಿದ್ದೀವಿ. ಇದನ್ನೆಲ್ಲ ನಿಯಂತ್ರಿಸುವ ಕೆಲಸ ಸರ್ಕಾರದ್ದು. ಸರ್ಕಾರ ಇಂಥ ದುಷ್ಟಶಕ್ತಿಗಳನ್ನು ನಿಯಂತ್ರಿಸಿದಲ್ಲಿ ಇನ್ನೂ ಎಲ್ಲರೂ ಕೂಡ ನಾವು ನೆಮ್ಮದಿಯಿಂದ ಬದುಕುವುದು ಅನ್ನೋ ಒಂದೇ ಒಂದು ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ವಿಚಾರ, ಇನ್ನು ಮಾಧ್ಯಮ